ನಮಸ್ಕಾರ ವೀಕ್ಷಕರೇ. ನೂಪುರ ಭ್ರಮರಿಯು ತನ್ನ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವ ಸಂಭ್ರಮ ಕಾಲವಿದು. ಒಮ್ಮೆ ನಮ್ಮ ಹೆಜ್ಜೆಗಳನ್ನು ಸಿಂಹಾವಲೋಕನ ಮಾಡಿಕೊಳ್ಳೋಣ ಎಂದು ಹೊರಟಿದ್ದೇವೆ ಅಲ್ವಾ? ಕಳೆದ ಸಂಚಿಕೆಯಲ್ಲಿ ಪತ್ರಿಕೆಯಾಗಿ ನೂಪುರ ಭ್ರಮರಿ ಬೆಳೆದ ಒಂದು ಅವಲೋಕನವನ್ನು ಮಾಡಿದೆವು. ಈ ಸಂಚಿಕೆಯಲ್ಲಿ ಪುಸ್ತಕಗಳ ಪ್ರಕಟಣೆಯ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇವೆ. ನೂಪುರ ಭ್ರಮರಿ 3ನೇ ವಾರ್ಷಿಕ ಸಂಭ್ರಮವು ಮರಳವಾಗಿ ನೆರವೇರಿತು. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಕುರಿಯ ವಿಠಲ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಪ್ರಕಟಗೊಂಡ ಸಂಪಾದಕಿ ಮನೋರಮಾ BN ಅವರ ಸಂಶೋಧನಾ ಪುಸ್ತಕ ಮುದ್ರಣವಾದ ಅನಾವರಣ ಸಡಗರ ಕಾರ್ಯಕ್ರಮವಾಗಿ ನೆರವೇರಿತು. ಇದು ವರುಷದಿಂದ ವರುಷಕ್ಕೇರುತ್ತಲೇ ಹೋದ ನೂಪುರ ಭ್ರಮರಿಯ ಪುಸ್ತಕ ಪ್ರಕಟಣೆಯ ಸಾಹಸಕ್ಕೆ ಪ್ರೇರಣೆಯನ್ನ ಕೊಟ್ಟಿತು. ನೂಪುರ ಭ್ರಮರಿಯ 4ನೇ ವಾರ್ಷಿಕ ಸಂಭ್ರಮವು ಚೈತ್ರರಶ್ಮಿ ಪತ್ರಿಕೆಯ ಸಹಯೋಗದಲ್ಲಿ ದಿನಾಂಕ 13 ಫೆಬ್ರವರಿ 2011 ನಯನ ಸಭಾಂಗಣ ಬೆಂಗಳೂರಿನಲ್ಲಿ ನೆರವೇರಿತು. ಈ ಸಂದರ್ಭ ಮನೋರಮಾ BN ಅವರ ನೃತ್ಯ ಮಾರ್ಗ ಮುಕುರ ಭರತನಾಟ್ಯದ ಐತಿಹಾಸಿಕ ಬೆಳವಣಿಗೆ ಮತ್ತು ನೃತ್ಯ ಬಂಧಗಳ ದಾಖಲೆಯುಳ್ಳ ಅಧ್ಯಯನ ಕೃತಿಯೊಂದು ಅನಾವರಣಗೊಂಡಿತು. ಗುರು ಹಿರಿಯರು ವಿದ್ವನ್ ಮಿತ್ರರ ಭಾಗವಹಿಸುವಿಕೆಯಲ್ಲಿ ಜರುಗಿದ ಈ ಸಮಾರಂಭದ ಬಳಿಕ ನೂಪುರ ಭ್ರಮರಿ ಮುಂದಿನ ಪ್ರಕಟಣೆಯಾಗಿ ತಂದದ್ದು ಮತ್ತು ಹಲವಾರು ಪುಸ್ತಕಗಳನ್ನ. ನೃತ್ಯ ಮಾರ್ಗ ಮುಕುರದ ಬಳಿಕ ಈವರೆಗೆ ನೂಪುರ ಭ್ರಮರಿಯಿಂದ ಪ್ರಕಟಿಸಲ್ಪಟ್ಟ ಕೃತಿಗಳು ಹಲವಾರು. ಆ ಪೈಕಿ ಭರತನಾಟ್ಯ ಬೋಧಿನಿ ಇದೊಂದು ಸುಧಾರಿತ ನೃತ್ಯ ಪಠ್ಯ. ಸಂಶೋಧನೆಯ ಆಯಾಮವನ್ನ ಇಟ್ಟುಕೊಂಡೇ ಇದನ್ನ ರಚಿಸಲಾಗಿತ್ತು. ಭರತನಾಟ್ಯವನ್ನ ಕಲಿಯುವ ಪ್ರಾಥಮಿಕ ಪೂರ್ವ, ಪ್ರಾಥಮಿಕ ಅನಂತರದ ಹಂತದವರಿಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಏಕಕಾಲಕ್ಕೆ ಪ್ರಕಟಗೊಂಡದು ಬಹುಶಃ ನೃತ್ಯ ಜಗತ್ತಿನಲ್ಲೇ ಬಹಳ ವಿಶಿಷ್ಟ ಪ್ರಯತ್ನ. ಕರ್ನಾಟಕದ ನೃತ್ಯ ಪರೀಕ್ಷೆಗಳು, ಗಾಂಧರ್ವ ನೃತ್ಯ ಪರೀಕ್ಷೆಗಳು, ಸ್ಪರ್ಧಾತ್ಮಕ ಅರ್ಹತಾ ಪರೀಕ್ಷೆಗಳಿಗೂ ಕೂಡ ಇದು ಉಪಯುಕ್ತವಾಗಿ ನಾಟ್ಯಶಾಸ್ತ್ರದ ವಿವರಗಳನ್ನು ಒಳಗೊಂಡಂತೆ ಇದು ಮುದ್ರಿತವಾಗಿತ್ತು. ನೂಪುರ ಭ್ರಮರಿ ಮತ್ತು ಕಲಾಗೌರಿ ಸಂಸ್ಥೆಗಳಿಂದ ಪ್ರಕಾಶನ ಮಾಡಲಾಗಿದ್ದ ಈ ಪುಸ್ತಕದಲ್ಲಿ ಡಾಕ್ಟರ್ ಮನೋರಮಾ BN ಅಧ್ಯಯನ ನಿಷ್ಠವಾಗಿ ಮೂಲ ಕನ್ನಡ ಪಾಠ್ಯವನ್ನು ರಚಿಸಿದರೆ, ಇಂಗ್ಲಿಷ್ಗೆ ಭಾವಾನುವಾದವನ್ನು ಡಾಕ್ಟರ್ ಶಾಲಿನಿ P. ವಿಠಲ್ ಮತ್ತು ಡಾಕ್ಟರ್ ದ್ವರಿತಾ ವಿಶ್ವನಾಥ ಅವರು ಅದರ ಸುಧಾರಿತ ಆವೃತ್ತಿಯನ್ನ ಸಂಪಾದಿಸಿದ್ದರು. ಇಂದಿಗೆ ಇದರ ಎಲ್ಲಾ ಪ್ರತಿಗಳೂ ಕೂಡ ಮುಗಿದಿವೆ. ಇದೇ ರೀತಿಯಾಗಿ ನೃತ್ಯ ಮಾರ್ಗ ಮುಕುರದ ಎಲ್ಲ ಪ್ರತಿಗಳು ಸಂಪೂರ್ಣವಾಗಿ ಮುಗಿದಿವೆ. ಹಾಗಿದ್ದು ಇಂದಿಗೂ ಈ ಎರಡೂ ಪುಸ್ತಕಗಳಿಗೆ ಪುನರ್ ಪ್ರಕಟಣೆಗೆ ಮನಸ್ಸು ಮಾಡಬೇಕೆಂಬ ಬೇಡಿಕೆಗಳು ಬರುತ್ತಲೇ ಇವೆ. ಅಷ್ಟರ ಮಟ್ಟಿಗೆ ನೂಪುರ ಭ್ರಮರಿಯ ಪ್ರಕಟಣೆಗಳು ದೇಶಕಾಲದ ಕಲೆಯ ಅವಶ್ಯಕತೆಗಳನ್ನು ಪೂರೈಸುತ್ತಲೇ ಬಂದಿದೆ. ಇದಾದ ಬಳಿಕ ನಾಯಕಾಂತರಂಗ ಇಂಗ್ಲಿಷ್ನಲ್ಲಿ ಬಂದಂತಹ ಕೃತಿ ನಾಯಕ ಭೇದಗಳ ಸಂಶೋಧನೆಯನ್ನ ಆಧರಿಸಿ ನಿರ್ಮಾಣಗೊಂಡಂಥದ್ದು ಡಾಕ್ಟರ್ ದ್ವರಿತಾ ವಿಶ್ವನಾಥ್ ಅವರ ಸಂಶೋಧನೆಯಲ್ಲಿ ಮೂಡಿಬಂದದ್ದು. ನಾಟ್ಯಾಯನ ಇಂಗ್ಲಿಷ್ ನೃತ್ಯ ಸಂಶೋಧನೆಯ ಲೇಖನಗಳ ಸಂಕಲನ ಡಾಕ್ಟರ್ ಶೋಭಾ ಅವರ ಕೃತಿ. ಶತಾವಧಾನಿ ಡಾಕ್ಟರ್ R. ಗಣೇಶರ 130ಕ್ಕೂ ಹೆಚ್ಚಿನ ವಿಶಿಷ್ಟವಾದ ನೃತ್ಯ ರಚನೆಗಳ ಕೃತಿ ಅಭಿನವ ಭಾರತಿಯನ್ನ ಆನ್ಲೈನ್ನಲ್ಲಿ ನೂಪುರ ಭ್ರಮರಿ ವೆಬ್ಸೈಟ್ನಲ್ಲಿ ಬಿಡಿಯಾಗಿ ಕೋವಿಡ್ ಸಂದರ್ಭಗಳಲ್ಲಿ ದಿನಕ್ಕೊಂದರಂತೆ ಪ್ರಕಟಿಸಲಾಗಿರುವುದು ಕೂಡ ನಮ್ಮ ಕೀರ್ತಿಯಾಗಿದೆ. ನಾರಾಯಣ ದರ್ಶನ ನೂಪುರ ಭ್ರಮರಿಯ ಸಂಸ್ಥಾಪಕ ಅಧ್ಯಕ್ಷರಾದ ಇಂದಿಗೆ ಕೀರ್ತಿಶೇಷರಾಗಿರುವ ವೇದಮೂರ್ತಿ ನಾರಾಯಣ ಭಟ್ಟರ ಆತ್ಮಕಥನ ಮತ್ತು ಸಂಸ್ಮರಣಾ ಗ್ರಂಥ. ನಾರಾಯಣ ಭಟ್ಟರ ವರ್ಷಾಬ್ಧದ ಸಂದರ್ಭಕ್ಕೆ ಅವರ ಆತ್ಮಕಥನ ಮತ್ತು ಸಂಸ್ಮರಣಾ ಕೃತಿಯಾಗಿ ಬಂದಂತಹ ನಾರಾಯಣ ದರ್ಶನವನ್ನ ದಕ್ಷಿಣ ಕನ್ನಡದ ಸವಣೂರು ಮತ್ತು ಮಡಿಕೇರಿಗಳಲ್ಲಿ ಅನಾವರಣಗೊಳಿಸಲಾಯಿತು. ದೇವಾಲಯ ಶಿಲ್ಪಗಳ ನಾಟ್ಯಾಯಮಾನತೆ ಕನ್ನಡ ಕೃತಿ. ಇದು ನೃತ್ಯ ಶಿಲ್ಪಗಳ ಕುರಿತ ತತ್ವ ಶೋಧ ಕೃತಿಯಾಗಿ ಡಾಕ್ಟರ್ ಮನೋರಮಾ ಅವರ ರಚನೆಯಲ್ಲಿ ಮೂಡಿಬಂದಿದೆ. ಶಿಲ್ಪ ಶೋಧ ಸಂಗ್ರಹ ಇಂಗ್ಲಿಷ್ ಮತ್ತು ಕನ್ನಡ ಲೇಖನಗಳನ್ನು ಒಳಗೊಂಡ ನೃತ್ಯ ಶಿಲ್ಪ ಯಾತ್ರೆ ಎನ್ನುವಂತಹ ವಿಶಿಷ್ಟ ಇಂಟರ್ನ್ಶಿಪ್ನ ಭಾಗವಾಗಿ ವಿದ್ಯಾರ್ಥಿಗಳು ಬರೆದ ಹಾಗೂ ಸಂಪಾದಕರೂ ಕೂಡ ರಚಿಸಿದ ಸಂಶೋಧನಾ ಲೇಖನಗಳ ಸಂಕಲನವಾಗಿದೆ. ತಾಳಾಂತರಂಗ ನರ್ಮ ನಟುವಾಂಗ ಕನ್ನಡ ಭಾಷೆಯಲ್ಲಿ ಮುದ್ರಿತವಾದ ತಾಳ ಮತ್ತು ನಟುವಾಂಗದ ಕುರಿತಂತೆ ಕರ್ನಾಟಕದಲ್ಲೇ ಮೊದಲನೇದಾಗಿ ಬಂದಂತಹ ಅಧ್ಯಯನ ಕೃತಿಯಾಗಿದೆ. ಶೋಧ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಸಾಹಿತ್ಯ, ಕಲೆ, ಶಿಲ್ಪ, ನಾಟಕಗಳ ಕುರಿತಂತೆ ಸಂಶೋಧನಾ ಲೇಖನಗಳ ಸಂಗ್ರಹ. ಶಾಸ್ತ್ರರಂಗ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಹಾಗೆ ನೃತ್ಯಶಿಲ್ಪ ಯಾತ್ರೆಯ ಫಲವಾಗಿ ಮೂಡಿ ಬಂದಂತಹ ಈ ಸಂಕಲನವನ್ನ ಭಾರತೀಯ ಶಿಕ್ಷಣ ಸಚಿವಾಲಯದ ಗಣ್ಯ ಮಂತ್ರಿಗಳು ನವದೆಹಲಿಯಲ್ಲಿ ಜುಲೈ 2024 ನಡೆದ ರಾಷ್ಟ್ರೀಯ ಶಿಕ್ಷಣ ನೀತಿಯ 4ನೇ ವಾರ್ಷಿಕೋತ್ಸವದಲ್ಲಿ ಅನಾವರಣಗೊಳಿಸಿದರು. ಶಿಕ್ಷಣ ಸಚಿವಾಲಯದ ಅಂಗಸಂಸ್ಥೆಯಾದ IKS ಡಿವಿಷನ್ನ ವತಿಯಿಂದ ಇದು ವೆಬ್ಸೈಟ್ನಲ್ಲಿ ಉಚಿತವಾಗಿ ಓದಲು ಈ ಹೊತ್ತಿಗೂ ಲಭ್ಯವಿದೆ.
ಇನ್ನು ಸಂಸ್ಥೆಯ ಸಂಪಾದಕರಾದ ಪ್ರಾಚಾರ್ಯರು ಆದ ಡಾಕ್ಟರ್ ಮನೋರಮಾ BN ಅವರ ಕರ್ತೃತ್ವದಲ್ಲಿ ಅನೇಕ ಪುಸ್ತಕಗಳನ್ನ ನಾಡಿನ ಇತರೆ ಪ್ರಕಾಶಕರು ಪ್ರಕಟಿಸಿದ್ದಾರೆ. ಮಹಾಮುನಿ ಭರತ ಇದು 2 ಆವೃತ್ತಿಗಳಲ್ಲಿಯೂ ಕೂಡ ಪ್ರಕಟಗೊಂಡು ಇದರ ಪ್ರತಿಗಳು ಈಗಾಗಲೇ ಮುಗಿದಿರುತ್ತವೆ. ನಂದಿಕೇಶ್ವರ ಇದು ಕೂಡ ಹಲವು ಮನೆ ಮಂದಿಗಳನ್ನು ತಲುಪಿದ ನಂದಿಕೇಶ್ವರನ ಅಭಿನಯ ದರ್ಪಣ ಮತ್ತು ಭರತಾರ್ಣವ ಗ್ರಂಥಗಳ ವಿಚಾರ ವಿಮರ್ಶೆ ವ್ಯಾಖ್ಯಾನಗಳನ್ನು ಒಳಗೊಂಡಿರುವಂತಹ ಕೃತಿ. ಯಕ್ಷ ಮಾರ್ಗ ಮುಕುರ ಯಕ್ಷಗಾನವನ್ನು ಒಳಗೊಂಡಂತೆ ಭಾರತದ ಎಲ್ಲ ನೃತ್ಯ ನಾಟ್ಯ ಭೂಮಿಕೆಗಳ ಆಂಗಿಕಾಭಿನಯವನ್ನ ದರ್ಶಿಸುವ ಸುಮಾರು 2000 ವರುಷಗಳ ಎಲ್ಲ ಶಾಸ್ತ್ರ ಗ್ರಂಥಗಳ ಲಕ್ಷಣ ಮಾರ್ಗದಲ್ಲಿರುವ ಆಂಗಿಕಾಭಿನಯವನ್ನ ದರ್ಶಿಸುವ ಕೃತಿ. ಯಕ್ಷನೂಪುರ ಯಕ್ಷಗಾನ ಹಾಗೂ ಇತರ ಕಲೆಗಳಿಗೆ ಸಂಬಂಧಿಸಿದಂತೆ ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕವನ್ನ ಚರ್ಚಿಸುವಂತಹ ಹಲವು ಸಂದರ್ಶನಗಳನ್ನು ಒಳಗೊಂಡಂತಹ ಕೃತಿ. ಯಕ್ಷಾಂಗನ ಯಕ್ಷ ಸ್ತ್ರೀಯರ ಅಂದರೆ ಸ್ತ್ರೀ ಕಲಾವಿದರ ಸ್ತ್ರೀ ಪಾತ್ರಗಳ ಒಟ್ಟು ಸಂಶೋಧನಾ ಪ್ರಸ್ತುತಿ ಹಾಗೂ ಲೇಖನಗಳ ಸಂಗ್ರಹ. ಹೀಗೆ ನೂಪುರ ಭ್ರಮರಿ ಮತ್ತು ಅದರಲ್ಲಿ ದುಡಿಯುವ ಬಳಗದ ಎಲ್ಲರೂ ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಸಂಶೋಧನಾ ಉಪನ್ಯಾಸ, ವಿಚಾರ ಸಂಕಿರಣ, ಸಮ್ಮೇಳನಗಳಲ್ಲಿ ಪಾಲ್ಗೊಳ್ಳುವಿಕೆ, ಕಾರ್ಯಾಗಾರಗಳನ್ನು ನಡೆಸಿಕೊಡುವುದು, ಸಂಶೋಧನಾ ನೃತ್ಯ ಪ್ರಸ್ತುತಿ, ವಿಶೇಷ ಶೋಧ ಪ್ರಬಂಧಗಳ ಮಂಡನೆಗಳು, ವಹಿಸಿದ ವಿಶೇಷ ಸ್ಥಾನಮಾನಗಳು, ನೃತ್ಯ ರಚನೆಗಳ ಬರವಣಿಗೆ, ಅವುಗಳ ಪ್ರದರ್ಶನ, ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡದ್ದು, ಹೀಗೆ ಸಂಸ್ಥೆಯಲ್ಲಿರುವ ಶಿಕ್ಷಕರ, ಸಂಶೋಧಕರ, ವಿದ್ಯಾರ್ಥಿಗಳ ಸಾಧನೆಯ ಸಾಲನ್ನ ಹೇಳ ಹೊರಟರೆ ಪುಟಗಳೇ ಕ್ರಮಿಸಬಹುದು. ಹೀಗೆ ಒಬ್ಬೊಬ್ಬರು ವಿಧ ವಿಧವಾಗಿ ಕಲಾಯಾತ್ರೆಯನ್ನ ಕೈಗೊಳ್ಳುತ್ತಲೇ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೇಳಬೇಕಾದಂತಹ ಒಂದು ವಿಶೇಷವಾದ ವಿಷಯ ಒಂದಿದೆ. ನಾಯಕರ ಕುರಿತಾದ ಒಂದು ಕಾರ್ಡ್ ಆಟವನ್ನ ಸಂಸ್ಥೆಯ ಇಂಟರ್ನ್ಶಿಪ್ ನಾಯಕಾಂತರಂಗದ ವಿದ್ಯಾರ್ಥಿನಿ ಕಾರ್ಲಾ ಮ್ಯಾಥಸ್ ಬ್ರವೋ, ಇವರು ಮೂಲತಃ ಚಿಲಿ ಅಮೆರಿಕನ್, ಇವರು ಭಾರತೀಯರಾಗಿ ಈಗ ನೆಲೆಸಿದವರು. ಇವರು ಸಿದ್ಧಪಡಿಸಿದ ಈ ಆಟವು ಗುಜರಾತ್ನಲ್ಲಿ ನಡೆದ ಅದಾನಿ ಕಾನ್ಕ್ಲೇವ್ಗೆ ಆಯ್ಕೆಯಾಗಿ ಅದರ ಪೋಸ್ಟರ್ ಮತ್ತು ಪ್ರಸ್ತುತಿಯು ಜರುಗಿ ಮನ್ನಣೆ ಗಳಿಸಿತ್ತು. ಇದೇ ರೀತಿಯಲ್ಲಿ ಇಂಟರ್ನ್ಶಿಪ್ನ ವಿದ್ಯಾರ್ಥಿಗಳು ಇನ್ನೂ ಹಲವು ಕಾರ್ಡ್ ಗೇಮ್ಗಳನ್ನು ಕೂಡ ನಡೆಸಿ ಬಿಡುಗಡೆ ಮಾಡಿದ್ದಾರೆ. ಗಿಡವೊಂದು ದೊಡ್ಡ ಮರವಾಗಿ ಬೆಳೆಯುವುದೇ ಕಥನ. ಸಣ್ಣ ಜರಿಯೊಂದು ಸಾಗರವಾಗಿ ಶುರುವಾಗಿದೆ ಮಥನ. ಸಂಭ್ರಮಿಸಿದೆ ಎಂದು 20 ಸಂವತ್ಸರ ನಿಮ್ಮ ಶುಭ ಹಾರೈಕೆಗಳೇ ನಮಗೆ ವರ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ. ಅದು ನೂಪುರ ಭ್ರಮರಿ. ನಿಮ್ಮ ನೂಪುರ ಭ್ರಮರಿ. ನಮ್ಮ ನೂಪುರ ಭ್ರಮರಿ. ನಿಮ್ಮ ನೂಪುರ ಭ್ರಮರಿ.
ನಮ್ಮ ನೂಪುರ ಭ್ರಮರಿ, ನಮ್ಮ ನೂಪುರ ಭ್ರಮರಿ, ನಿಮ್ಮ ನೂಪುರ ಭ್ರಮರಿ, ನಮ್ಮ ನೂಪುರ ಭ್ರಮರಿ. ಹೀಗೆ ವಿದ್ಯಾರ್ಥಿಗಳ ಸಹಿತ ಸಂಸ್ಥೆಯ ಆಚಾರ್ಯರುಗಳ ಸಾಂಸ್ಥಿಕ ಮತ್ತು ವೈಯಕ್ತಿಕ ಸಾಧನೆಯ ವಿಚಾರವನ್ನು ಹಾಗೂ ಅದಕ್ಕೆ ನೂಪುರ ಭ್ರಮರಿಯು ಇತ್ತ ಸಹಕಾರವನ್ನು ಇಲ್ಲಿ ಹೇಳ ಹೊರಟರೆ ಮತ್ತಷ್ಟು ಸಂಚಿಕೆಗಳ ಪುಟಗಳ ವಿಸ್ತೀರ್ಣ ಹೆಚ್ಚಬಹುದು. ಹಾಗಾಗಿ ನೂಪುರ ಭ್ರಮರಿ ಹೆಸರಿನಿಂದ ಮಾಡಲಾದ ಕೈಂಕರ್ಯಕ್ಕಷ್ಟೇ ಈ ಸಂಚಿಕೆಗಳ ಪ್ರಯಾಣವನ್ನ ಸೀಮಿತ ಮಾಡಿಕೊಂಡಿದ್ದೇವೆ. ಇನ್ನು ಹೆಚ್ಚುತ್ತಿರುವ ಮುದ್ರಣದ ಖರ್ಚು ವೆಚ್ಚಗಳ ನಡುವೆಯೂ ನೂಪುರ ಭ್ರಮರಿಯ ಭವಿಷ್ಯದ ಯೋಜನೆಗಳು ಏನಿಲ್ಲವೆಂದರೂ 1, 2, 3, 4, 5, 6-7 ಕೃತಿಗಳು ಕೂಡ ಪ್ರಕಟಣೆಗೆ ಸಿದ್ಧವಾಗಿದೆ. ಇಂತಹ ಹೊಸ ರೀತಿಯ ಪ್ರಯತ್ನಗಳನ್ನ ನೀವು ಕೂಡ ಆನಂದಿಸ್ತೀರಿ. ನಮ್ಮ ಸಂಸ್ಕೃತಿಯ ವಾಹಕರಾಗಿ ಯುವ ಜನತೆಯ ಆಲೋಚನೆಗಳನ್ನ ಗಮನಿಸಿ ಖುಷಿ ಪಡ್ತೀರಿ. ಇರಲಿ, ನಮ್ಮ ಹೆಜ್ಜೆಗಳನ್ನ ಒಂದೊಂದಾಗಿ ಇಡ್ತಾ ನಾವು ನಡೆಯುತ್ತಲೇ ಇದ್ದೇವೆ. ಆಸಕ್ತರು ನಮ್ಮೊಂದಿಗೂ ಸೇರಿ ನಡೆಯಬಹುದು. ಅಂದಹಾಗೆ ನೀವು ನಮ್ಮೊಂದಿಗೆ ಇರ್ತೀರಿ ಅಲ್ವಾ? ಸರಿ, ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ, ಅದು ಬೆಳಗಿದ ಪರಿ